ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಡ್ಜ್ ಲೋಕ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಮಹತ್ವದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೀನಿ. ಮಕರ ಸಂಕ್ರಾಂತಿ ಹಬ್ಬವು ಸೂರ್ಯನ ಉತ್ತರಾಯಣ ಪಥದ ಆರಂಭ ಅಂತಲೇ ಹೇಳ್ಬೋದು. ಕೃಷಿ ಕೊಯ್ಲಿನ ಸಂಕೇತನೂ ಕೂಡ ಇದು ಹೌದು ಮತ್ತು ಕೌಟುಂಬಿಕ ಬಂಧಗಳನ್ನು ಬಲಪಡಿಸುವಂತಹ ಹಬ್ಬ ಇದಾಗಿದೆ. ಸೂರ್ಯದೇವನ ಆರಾಧನೆಯನ್ನು ಈ ಹಬ್ಬದಲ್ಲಿ ಮಾಡ್ತೀವಿ. ಎಳ್ಳು ಬೆಲ್ಲದ ಹಂಚಿಕೆಯನ್ನು ಮಾಡ್ತೀವಿ. ಪವಿತ್ರವಾದಂತಹ ಸ್ನಾನವನ್ನು ಮಾಡ್ತೀವಿ. ಹಾಗೆ ಗಾಳಿಪಟ ಹಾರಿಸುವಿಕೆಯನ್ನು ಕೂಡ ಮಾಡ್ತೀವಿ. ಮತ್ತು ಸಾಂಪ್ರದಾಯಿಕ ಭಕ್ಷ್ಯಗಳ ತಯಾರಿಕೆಯಿಂದ ಈ ಒಂದು ಹಬ್ಬವನ್ನು ಆಚರಿಸ್ತೀವಿ. ಈ ಹಬ್ಬ ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಸೂಚಿಸುತ್ತೆ. ಹಾಗೆ ಹೊಸ ಆರಂಭನೆ ಅಂತ ಹೇಳ್ಬೋದು. ಸಂಕ್ರಾಂತಿ ಹಬ್ಬ ಸಮೃದ್ಧಿ ಮತ್ತು ಕೃತಜ್ಞತೆಯನ್ನು ಪ್ರತಿನಿಧಿಸುತ್ತೆ. ಇದು 2026 ಹೊಸ ವರ್ಷದ ಮೊದಲನೇ ಹಬ್ಬನೇ ಅಂತ ಹೇಳ್ಬೋದು. ಮಕರ ಸಂಕ್ರಾಂತಿಯ ವಿಶೇಷತೆಗಳ ಬಗ್ಗೆ ಹೇಳೋದಾದರೆ, ಖಗೋಳಶಾಸ್ತ್ರದ ಮಹತ್ವ. ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವುದನ್ನು ಗುರುತಿಸುತ್ತೆ. ಹಾಗೆ ಈ ಅವಧಿಯಲ್ಲಿ ಸೂರ್ಯನು ಉತ್ತರಕ್ಕೆ ಚಲಿಸೋದ್ರಿಂದ ಇದನ್ನು ಉತ್ತರಾಯಣ ಕಾಲ ಅಂತಲೂ ಕೂಡ ಕರಿತೀವಿ. ಇದು ಮಂಗಳಕರವಾದಂತಹ ಅತ್ಯಂತ ಶುಭಕರವಾದಂತಹ ಕಾಲ ಅಂತ ಪರಿಗಣಿಸ್ತೀವಿ. ಇನ್ನು ಕೃಷಿ ಮತ್ತು ಕೊಯ್ಲು, ಇನ್ನು ರೈತರ ವಿಚಾರವಾಗಿ ಈ ಹಬ್ಬದ ಬಗ್ಗೆ ಹೇಳೋದಾದರೆ, ಇದು ಒಂದು ಸುಗ್ಗಿ ಹಬ್ಬನೇ. ರೈತರಿಗೆ ಇದೊಂದು ಸುಗ್ಗಿ ಹಬ್ಬ. ರೈತರು ತಮ್ಮ ಬೆಳೆಗಳನ್ನೆಲ್ಲ ಬೆಳೆದು ಅದರಿಂದ ಬಂದಂತಹ ಫಸಲಿಂದ ಸಾಕಷ್ಟು ತಿಂಡಿಗಳನ್ನು ಮಾಡಿ, ಭಕ್ಷ್ಯಗಳನ್ನು ಮಾಡಿ ಅದನ್ನು ದೇವರಿಗೆ ನೈವೇದ್ಯವನ್ನು ಮಾಡುವಂಥ ಹಬ್ಬ ಇದು. ರೈತರಿಗೆ ಸುಗ್ಗಿ ಕಾಲ ಇದು. ರೈತರು ತಮ್ಮ ಮೊದಲ ಬೆಳೆಗಳನ್ನು ದೇವರಿಗೆ ಅರ್ಪಿಸೋ ಹಬ್ಬನೂ ಅಂತ ಹೇಳ್ಬೋದು. ಸುಗ್ಗಿ ಕಾಲದ ಅಂತ್ಯ ಮತ್ತು ಹೊಸ ಬೆಳೆಗಳನ್ನು ಮತ್ತೆ ಅವರು ಬೆಳೆಯುವಂತಹ, ಅಂದರೆ ಆರಂಭ ಮಾಡುವಂತಹ ಒಂದು ವಿಶೇಷತೆ ಈ ಹಬ್ಬದ್ದಾಗಿದೆ. ಇನ್ನು ಸೂರ್ಯದೇವನ ಆರಾಧನೆ ಬಗ್ಗೆ ಹೇಳೋಣ. ಈ ಹಬ್ಬದಲ್ಲಿ ವಿಶೇಷವಾಗಿ ಸೂರ್ಯದೇವನ ಆರಾಧನೆಯನ್ನು ಕೂಡ ಮಾಡ್ತೀವಿ. ಇದು ಸೂರ್ಯದೇವರಿಗೆ ಸಮರ್ಪಿತವಾದಂತಹ ಹಬ್ಬನೇ ಅಂತ ಹೇಳ್ಬೋದು. ಸೂರ್ಯ ನಮಸ್ಕಾರ ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡುವಂತಹ ಹಬ್ಬ ಇದಾಗಿದೆ. ಈ ಒಂದು ಸಮಯದಲ್ಲಿ, ಅಂದರೆ ಉತ್ತರಾಯಣ ಕಾಲ ಅಥವಾ ಸಂಕ್ರಾಂತಿ ಹಬ್ಬದ ದಿನ ಆದಿತ್ಯ ಹೃದಯ ಸ್ತೋತ್ರ ಪಠಣೆ ಮಾಡೋದ್ರಿಂದ ಆರೋಗ್ಯದ ಸಮಸ್ಯೆ ಇರುವಂಥವರು, ದೀರ್ಘಕಾಲದಿಂದ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರೋರು ಇದರಿಂದ ಮುಕ್ತಿಯನ್ನು ಹೊಂದ್ತಾರೆ, ಆರಾಮಾಗಿ ಇರ್ಬೋದು. ಹಾಗೆ ಮಕರ ಸಂಕ್ರಾಂತಿ ಹಬ್ಬ ಎಳ್ಳು ಮತ್ತು ಬೆಲ್ಲವನ್ನು ಬೀರುವಂಥ ಹಬ್ಬ. ಎಳ್ಳು, ಬೆಲ್ಲ, ಕೊಬ್ಬರಿ ಇತ್ಯಾದಿಗಳನ್ನು ನಾವು ಮಿಕ್ಸ್ ಮಾಡಿ, ಅಂದರೆ ಸೇರಿಸ್ಬಿಟ್ಟು ಎಳ್ಳುಂಡೆಗಳನ್ನು ತಯಾರಿಸ್ತಾರೆ ಈ ಹಬ್ಬದಲ್ಲಿ. ಈ ತಿಂಡಿಯನ್ನು, ಎಳ್ಳು ಮತ್ತು ಬೆಲ್ಲದ ಒಂದು ತಿಂಡಿಯನ್ನು ಸಂಕ್ರಾಂತಿ ಹಬ್ಬದಲ್ಲಿ ಮಾಡ್ತಾರೆ. ಹಾಗೆ ಒಬ್ರಿಗೊಬ್ರು ಎಳ್ಳನ್ನು ಬೀರಿ, ಎಳ್ಳು ಬೆಲ್ಲ ತಿನ್ನಿ, ಒಳ್ಳೊಳ್ಳೆ ಮಾತನಾಡಿ ಅಂತಲೂ ಕೂಡ ಹೇಳುತ್ತಾ ಹಂಚ್ತಾರೆ ಎಳ್ಳು ಮತ್ತು ಬೆಲ್ಲವನ್ನು. ಇದು ಸಿಹಿ ಮತ್ತು ಕಹಿಯನ್ನು ಹಂಚಿಕೊಳ್ಳುವಂಥ ಸಂಕೇತ ಆಗಿದೆ. ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ದಿನ ಪವಿತ್ರವಾದಂತಹ ಸ್ನಾನವನ್ನು ಮಾಡ್ತಾರೆ. ತುಂಬ ಜನ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ, ಎಲ್ಲಿ ನದಿಗಳು ಹರಿಯುತ್ತಿರುತ್ತೋ ಅಂತಹ ಒಂದು ಪ್ರದೇಶಗಳಿಗೆ ಹೋಗಿ ಸ್ನಾನವನ್ನು, ಪವಿತ್ರವಾದ ಸ್ನಾನವನ್ನು ಮಾಡ್ಕೊಂಡು ಬರ್ತಾರೆ. ಗಂಗಾ ಯಮುನಾ ನದಿಗಳ ಸಂಗಮ ಸ್ಥಳಗಳಲ್ಲಿ ಮತ್ತು ಬೇರೆ ಬೇರೆ ಪವಿತ್ರವಾದ ಒಂದು ಜಾಗಗಳಿಗೆ ಹೋಗ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ, ಅಲ್ಲಿ ಸ್ನಾನವನ್ನು ಮಾಡಿಕೊಂಡು ಬರ್ತಾರೆ. ಈ ರೀತಿ ಪವಿತ್ರವಾದ ಸ್ನಾನವನ್ನು ಮಾಡೋದ್ರಿಂದ ಎಲ್ಲ ರೀತಿಯ ಪಾಪಗಳು ಕಳೆಯುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇನ್ನು ಫ್ರೆಂಡ್ಸ್, ಈ ಹಬ್ಬವನ್ನು ಗಾಳಿಪಟದ ಹಬ್ಬನೂ ಅಂತ ಕರೀತಾರೆ. ಕೆಲವೊಂದು ಪ್ರದೇಶಗಳಲ್ಲಿ, ಕರ್ನಾಟಕದಲ್ಲಾಗಿರ್ಬೋದು, ಇನ್ನು ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಗಾಳಿಪಟನ ಹಾರಿಸೋವಂತಹ ಒಂದು ಪ್ರತೀತಿ ಇದೆ ಈ ಹಬ್ಬದಲ್ಲಿ. ಅದರಲ್ಲೂ ಗುಜರಾತ್ ಮತ್ತು ಮಹಾರಾಷ್ಟ್ರ ಅಂಥ ರಾಜ್ಯಗಳಲ್ಲಿ ಬಣ್ಣದ ಗಾಳಿಪಟಗಳನ್ನು ಹಾರಿಸುವಂತಹ ಪ್ರತೀತಿ ಇದೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಅಷ್ಟೇ ಗಾಳಿಪಟನ ಹಾರಿಸ್ತಾರೆ. ಕೆಲವೊಂದು ಭಾಗಗಳಲ್ಲಿ ಗೊತ್ತಿಲ್ಲ, ಬಟ್ ಏನಂದರೆ ಆಲ್ಮೋಸ್ಟ್ ಆಲ್ ಹಾರಿಸ್ತಾರೆ. ಕೆಲವೊಂದು ಭಾಗಗಳಲ್ಲಿ ಅಷ್ಟೊಂದು ಪದ್ಧತಿ ಇರಲ್ಲ ಹಾರಿಸೋದು. ಇನ್ನು ಸಾಮಾಜಿಕ ಬಾಂಧವ್ಯ ಅನ್ನೋದು ಅದ್ರ ಬಗ್ಗೆ ಹೇಳೋದಾದರೆ, ಈ ಹಬ್ಬವನ್ನು ಆಚರಿಸೋದ್ರಿಂದ ಬಂಧು ಮಿತ್ರರೆಲ್ಲ ಒಬ್ರಿಗೊಬ್ಬರು ಭೇಟಿ ಆಗ್ತಾರೆ. ಕುಟುಂಬದವರೊಂದಿಗೆ ಸೇರಿ ಸಿಹಿ ತಿನಿಸುಗಳನ್ನು ತಯಾರಿಸ್ತಾರೆ. ಹಾಗೆ ಒಬ್ರಿಗೊಬ್ಬರು ಹಂಚ್ತಾರೆ. ಈ ಮೂಲಕ ತಮ್ಮ ಪ್ರೀತಿ ವಿಶ್ವಾಸಗಳನ್ನು ಅವರು ವೃದ್ಧಿಗೊಳಿಸ್ಕೋತಾರೆ. ಫ್ರೆಂಡ್ಸ್, ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇನ್ನೂ ಸಾಕಷ್ಟು ಪ್ರದೇಶಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾರೆ. ಅದರಲ್ಲೂ ತಮಿಳುನಾಡಿನಲ್ಲಿ ಈ ಹಬ್ಬಕ್ಕೆ ಪೊಂಗಲ್ ಅಂತ ಕರೀತಾರೆ. ಇನ್ನು ಪಂಜಾಬ್ ರಾಜ್ಯದಲ್ಲಿ ಇದನ್ನು ಲೋಹರಿ ಅನ್ನೋ ಹೆಸರಿಂದ ಕರೀತಾರೆ ಮಕರ ಸಂಕ್ರಾಂತಿ ಹಬ್ಬವನ್ನು. ಹಾಗೆ ಬಂಗಾಳ ರಾಜ್ಯದಲ್ಲಿ ಖಿಚಡಿ ಅನ್ನೋ ಹೆಸರಲ್ಲಿ ಕರೀತಾರೆ.
ಹಾಗೆ 2026 ಜನವರಿಯಲ್ಲಿ ಬರುವಂತಹ ಮಕರ ಸಂಕ್ರಾಂತಿ ಹಬ್ಬ ಈ ವರ್ಷ ತುಂಬಾ ವಿಶೇಷವಾಗಿದ್ದು 23 ವರ್ಷಗಳ ನಂತರ ಬರ್ತಾ ಇದೆ ಫ್ರೆಂಡ್ಸ್. ಇದು ತುಂಬಾ ವಿಶೇಷವಾದಂತಹ ಹಬ್ಬ ಆಗಿದೆ ಈ ವರ್ಷ. ಈ ದಿನ ಏಕಾದಶಿಯನ್ನು ಕೂಡ ಆಚರಣೆ ಮಾಡ್ತಾರೆ. ಇನ್ನು ಜನವರಿಯಲ್ಲಿ ಬರುವಂತಹ ಮಕರ ಸಂಕ್ರಾಂತಿ ಹಬ್ಬದ ಒಂದು ದಿನಾಂಕ ಆಗಿರ್ಬೋದು, ಮುಹೂರ್ತ ಆಗಿರ್ಬೋದು, ಸಮಯ ಶುಭ ಸಮಯ ಆಗಿರ್ಬೋದು, ಆಚರಣೆ ಯಾವ ಥರ ಮಾಡಬೇಕು, ಏನು ಎಲ್ಲ ವಿಶೇಷತೆಗಳು, ಹಾಗೆ ಇದರ ಇನ್ನೂ ಹೆಚ್ಚಿನ ಮಹತ್ವ ಪ್ರತಿಯೊಂದನ್ನು ನಾನು ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಫ್ರೆಂಡ್ಸ್, ಈ ನನ್ನ ಮಾಹಿತಿ ನಿಮಗೆ ತುಂಬಾ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ನನ್ನ ಮಾಹಿತಿ ಉಪಯುಕ್ತ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಅದ್ಭುತವಾದಂತಹ ಒಳ್ಳೆಯ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ. ನೆಕ್ಸ್ಟು ಇದೇ ಹಬ್ಬದ್ದೇ ಆಗಿರುತ್ತೆ ಆಲ್ಮೋಸ್ಟ್ ಆಲ್. ಅದೇ ರೀತಿ ಹೆಲ್ತ್ ಟಿಪ್ಸ್ಗಳನ್ನು ಕೂಡ ನಾನು ಕೊಡ್ತಾ ಹೋಗ್ತೀನಿ, ಡೈಲಿ ಕೊಡ್ತೀನಿ. ಆಲ್ಮೋಸ್ಟ್ ಆಲ್ ದಿನನಿತ್ಯ 2 ವಿಡಿಯೋಸ್ ಆಲ್ಮೋಸ್ಟ್ ಆಲ್ ಬರ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ, ಇನ್ನೊಂದು ಒಳ್ಳೆಯ ಉಪಯುಕ್ತವಾದಂತಹ ಅದ್ಭುತವಾದಂತಹ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.